ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಒಂದು ಡಿಫ್ರೆಂಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಅದೇನು ಅಂತ ನೋಡೋಕ್ಕೂ ಮೊದಲು ಪ್ರದಕ್ಷಿಣಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಕೊನೆವರೆಗೂ ಪೂರ್ತಿಯಾಗಿ ತಪ್ಪದೆ ನೋಡಿ. ಇವತ್ತು ನಾವು ಜಪಾನ್ ದೇಶಕ್ಕೆ ಬಂದಿದ್ದೇವೆ. ಜಪಾನ್ ದೇಶದ ಟೋಕಿಯೋ ನಗರದಲ್ಲಿ ಇಲ್ಲಿರುವ ಹಾರ್ಟ್ ಆಫ್ ದಿ ಸಿಟಿ ಅಂತಾರಲ್ಲ, ಅಂದರೆ ಇದರ ಹೃದಯ ಭಾಗದಲ್ಲಿರುವ ಒಂದು ಅದ್ಭುತವಾದ ಸ್ಪಿರಿಚುವಲ್ ಪ್ಲೇಸ್, ಧಾರ್ಮಿಕ ಸ್ಥಳ ಆದ ಮೇಜಿ ಜಿಂಗು ಶ್ರೈನ್ ಎಂಬಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೇವೆ. ಬನ್ನಿ ಅಲ್ಲಿನ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಬೇರೆ ಜಾತಿಯ ಗಿಡಗಳನ್ನು ಈ ದೇಶದ ಮೂಲೆ ಮೂಲೆಯಿಂದ ತರಿಸಿ ಇಲ್ಲಿ ನೆಡ್ತಾರೆ. ಈ ಮೇಜಿ ಜಿಂಗು ಶ್ರೈನ್ ಇದೆಯಲ್ಲ, ಇದು ಜಪಾನ್ ದೇಶದ ಅತ್ಯಂತ ಪ್ರಸಿದ್ಧ ಶಿಂಟೋ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಜಪಾನ್ನ ಆಧುನೀಕರಣಕ್ಕೆ ಕಾರಣರಾದ ಎಂಪಿರರ್ ಮೇಜಿ ಅಂದರೆ ಮಹಾರಾಜ ಮೇಜಿ ಮತ್ತು ಅವರ ಪತ್ನಿ ಶೋಕನ್, ಎಂಪ್ರೆಸ್ ಶೋಕನ್ ಅವರ ಆತ್ಮಗಳಿಗೆ ಸಮರ್ಪಿತವಾಗಿದೆ. ಚಕ್ರವರ್ತಿ ಮೇಜಿಯವರು 1912ರಲ್ಲಿ ನಿಧನ ಹೊಂದ್ತಾರೆ. ಅವರ ಸೇವೆಯನ್ನು ಸ್ಮರಿಸಲು ಜಪಾನ್ ಜನರು ಮತ್ತು ಅಲ್ಲಿನ ಸರ್ಕಾರ ಒಂದು ವಿಶೇಷ ದೇವಾಲಯ ನಿರ್ಮಾಣ ಮಾಡಲು ನಿರ್ಧಾರ ಮಾಡ್ತಾರೆ. ನಂತರ 1914ರಲ್ಲಿ ಇಲ್ಲಿನ ಸಾಮ್ರಾಜ್ಞಿ ಶೋಕನ್ ಕೂಡ ನಿಧನ ಆಗ್ತಾರೆ. ಇವರಿಬ್ಬರ ಸ್ಮರಣಾರ್ಥವೇ ಈ ಪವಿತ್ರ ಕ್ಷೇತ್ರದ ನಿರ್ಮಾಣಕ್ಕೆ ಕಾರಣ ಆಯಿತು ಅಂತ ಇತಿಹಾಸ ಹೇಳ್ತಾ ಇದೆ. 1945ರಲ್ಲಿ ನಡೆದ ದ್ವಿತೀಯ ವಿಶ್ವಯುದ್ಧದ ಪರಿಣಾಮದಲ್ಲಿ ಈ ಮೂಲ ದೇವಾಲಯದ ಕಟ್ಟಡ ಆಲ್ಮೋಸ್ಟ್ ನಾಶ ಆಗಿತ್ತು. ನಂತರ ಜಪಾನ್ ಜನರು ಮತ್ತೆ ನಿಧಿ ಸಂಗ್ರಹ ಮಾಡಿ ಈ ದೇವಾಲಯವನ್ನು ಪುನರ್ನಿರ್ಮಿಸಿದರು. ಇಂದಿನ ಈ ದೇವಾಲಯ ನಾವೇನು ನೋಡ್ತಾ ಇದ್ದೇವೆ ಇಲ್ಲಿ, ಇದು 1958 ಪೂರ್ಣಗೊಂಡ ಹೊಸ ಕಟ್ಟಡ.
ಇಂದು ಈ ಮೇಜಿ ಶ್ರೈನ್ ಎಂಬುವ ಸ್ಥಳ ಜಪಾನ್ನ ಅತ್ಯಂತ ಜನಪ್ರಿಯ ಧಾರ್ಮಿಕ ತಾಣಗಳಲ್ಲಿ ಒಂದು. ಹೊಸ ವರ್ಷದ ಸಂದರ್ಭದಲ್ಲಿ ಲಕ್ಷಾಂತರ ಜನ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಇದು ಶಾಂತಿ, ಪ್ರಕೃತಿ ಮತ್ತು ಜಪಾನಿನ ಸಂಸ್ಕೃತಿಯ ಒಂದು ಸುಂದರ ಸಂಯೋಜನೆ. ದೇವಾಲಯದ ಒಳಗೆ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಇಲ್ಲಿನ ಮೂಲ ದೇವಾಲಯ. ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. ನಾವು ಹೊರಗಿನಿಂದಲೇ ಜನರು ಪ್ರಾರ್ಥನೆಯನ್ನು ಮಾಡ್ತಾರೆ. ಇದು ಆ್ಯಕ್ಚುಲಿ ಮಳೆಗಾಲ ಅಲ್ಲ, ಆದರೆ ಇದು ಅಕಾಲಿಕ ಮಳೆ. ಜಪಾನ್ನಲ್ಲಿ ಇವತ್ತು ನಾಳೆ 2 ದಿನ ಅಕಾಲಿಕ ಮಳೆ ಸಾಧ್ಯತೆ ಇದೆ ಅಂತ ಮೊದಲೇ ಹೇಳಿದರು. ಸೊ ಅದರ ಪ್ರಕಾರ ಇವತ್ತು ಮಳೆ ಆಗ್ತಾ ಇದೆ. ಮರದ ಕೆಳಗೆ ಒಂದು ಲಕ್ಷಾಂತರ ಚೀಟಿ ಕಟ್ಟಿದಾರಲ್ಲ, ಇದು ಇಲ್ಲಿ ಬರುವ ಭಕ್ತರೇ ಕಟ್ಟಿರೋದು. ಏನಕ್ಕೆ ಅಂದರೆ, ಇಲ್ಲಿ ಬರುವ ಭಕ್ತರು ತಮ್ಮ ಭವಿಷ್ಯವನ್ನು ಪರೀಕ್ಷಿಸಿಕೊಳ್ತಾರೆ. ಅವರ ಭವಿಷ್ಯ ಉತ್ತಮವಾಗಿದ್ದರೆ ಆ ಚೀಟಿಯನ್ನು ಅವರ ಮನೆಗೆ ತಗೊಂಡು ಹೋಗ್ತಾರೆ. ಒಂದು ವೇಳೆ ಭವಿಷ್ಯ ಕೆಟ್ಟದಾಗಿದ್ದರೆ ಆ ಚೀಟಿಯನ್ನು ಇಲ್ಲಿಯೇ ಕಟ್ಟಿ ನಮ್ಮ ಭವಿಷ್ಯ ಉಜ್ವಲವಾಗಿ ವರ್ಷ ಇಲ್ಲಿ ಲಕ್ಷಾಂತರ ಜನರು, ಅಂದರೆ ಹೊಸ ವರ್ಷದ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಈ ಮೇಜಿ ಶ್ರೈನ್ಗೆ ಬಂದು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಅಲ್ಲದೆ ಈ ದೇವಾಲಯಕ್ಕೆ ಮೋಸ್ಟ್ ವಿಸಿಟೆಡ್ ಟೂರಿಸ್ಟ್ ಪ್ಲೇಸ್ ಅಂತಾನೂ ಹೇಳ್ತಾರೆ ಜಪಾನ್.
ಈ ಪವಿತ್ರ ಕ್ಷೇತ್ರ ದರ್ಶನ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪವಿತ್ರ ಕ್ಷೇತ್ರ ದರ್ಶನದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.